ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ, ಟೈಮ್ ಬಂದ್ಬಿಟ್ಟು 4:58 ಮಾರ್ನಿಂಗ್. ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ರಿ. ಈಗ ನಮ್ಮ ಹಸ್ಬೆಂಡಿನ ಮಲಗಿದ್ದಾರೆ, ಸೊ ಅವ್ರನ್ನ ಎಬ್ಬಿಸ್ಬೇಕು. ಅವ್ರನ್ನ ಎಬ್ಬಿಸಿ ಸ್ನಾನಕ್ಕೆ ಕಳಿಸ್ಬೇಕು. ಬಿಗೆ ಹೇಳು, ಓಯ್ ಹೇಳಮ್ಮ, ಗುಡ್ ಮಾರ್ನಿಂಗ್. ಬೆಳಗ್ಗೆ ಬೇಗ ಎದ್ದು ದೇವರಿಗೆ ಪೂಜೆ ಮಾಡಿ, ಸೊ ನಿನ್ನೆ ಗುರುವಾರ ಆಗಿತ್ತು. ಸೊ ಇದು ನಮ್ಮ ಮನೆಯ ದೇವರ ಮನೆ. ನಮ್ಮ ರಾಯರು ಯಾವಾಗಲೂ ಹೀಗೆ ಕಾಣುತ್ತೆ ಪ್ರತಿ ಗುರುವಾರ. ಸೊ ಇದು ನಮ್ಮ ತಾಯಿ ಪೂಜೆ ಮಾಡಿರುವಂಥದ್ದು. ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಅರ್ಲಿ ಮಾರ್ನಿಂಗ್ 5:20 ಆಗಿದೆ. ಇವತ್ತು ನಾವು ಹೊರಗಡೆ ಹೋಗೋ ಕಾರಣದಿಂದ ಬೇಗ ಎದ್ದು ದೇವರಿಗೆ ಪೂಜೆ ಮಾಡಿ, ಏನೇ ಒಂದು ಒಳ್ಳೆ ಕಾರ್ಯಕ್ರಮ ಹೋಗಬೇಕಾದ್ರೆ ಅಥವಾ ಯಾವುದಾದ್ರೂ ಹೊರಗಡೆ ಹೋಗಬೇಕಾದ್ರೆ ಪೂಜೆ ಮಾಡುವಂಥದ್ದು ನಮ್ಮ ಪದ್ಧತಿ. ಆ ಕಾರಣದಿಂದ ಪೂಜೆ ಮಾಡಿ ಹೊರಡಬೇಕು. ಎಲ್ಲಿಗೆ ಹೋಗ್ತಾ ಇದ್ದೀವಿ ನೋಡೋಣ ಬನ್ನಿ. ಎಲ್ಲಿ? ಹಾಂ, ನೋಡಲಿ ಬಿಡು, ಒರೆಸ್ತಾ ಇದೆಯಾ ನೀನು? ನಿನ್ನ ಕಾರ್ನ ನೀನು ಕ್ಲೀನ್ ಮಾಡ್ತಾ ಇದೆಯಾ ಅನ್ನೋದು ಗೊತ್ತಾಗಲಿ. ಏನೋ ಇಲ್ಲಿ ನೋಡಿಲ್ಲಿ, ನಗು, ಒಂದು ಸ್ಮೈಲ್ ಮಾಡು. ಹಾಟ್ ಹಾಕ್ಬೇಕಾ ನೀನು? ಸರಿ ಆಯ್ತು. ಏನು ಕಾಣ್ತಾನೆ ಇಲ್ವಲ್ಲ ಡಿಂಪಿ? ಇದು ತಗೊಂಡಿದ್ದೀರಾ ಗಿಂಬಲು? ಹೌ ಓ, ಲುಕ್ ಅಟ್ ಮೈ ಹ್ಯಾಂಡ್ಸಮ್ ಅಂಕಲ್. ಗುಡ್ ಲೈಟ್. ಯಾ, ಹಾಯ್ ಗಂಡ, ನನ್ನ ಗಂಡ, ಓ ಮುದ್ದಿನ ಗಂಡ. ಆಕ್ಚುಲಿ ಲೈಟ್ ಹಾಕಿದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀನಿ ನೋಡಿ. ಇದೆಲ್ಲ ಅವಾಗಲೇ ಯೂಸ್ ಮಾಡ್ಬೇಕು ತಾನೇ ನೀನು ಡಿಂಪಿ? ಇಲ್ಲೋಡ, ಈಗ ನಾವಿಬ್ರು ಕಪಲ್ಸು, ಹಿಂದೆ ಇಬ್ರು ಕಪಲ್ಸ್ ಬರ್ತಾರೆ. ಅಕ್ಕ ಬಂದ್ಲು, ಸೊ ಇಬ್ರು ಕಪಲ್ಸ್ ಇದ್ದೀವಿ. ಹಿಂದೆಗಡೆ ಇಬ್ರು ಕಪಲ್ಸ್ ಬರ್ತಾರೆ ಇವಾಗ. ಸೊ ನಾವೆಲ್ಲ ಹೋಗ್ತಾ ಇದೀವಿ. ಆಂಟಿ ಎಲ್ಲೋ ಕಾಣಿಸ್ತಾ ಇಲ್ಲ. ಆಂಟಿ ಎಲ್ಲಿದ್ದೀರಾ? ಅಲ್ಲಿ ಆಂಟಿ ಕಾಣ್ತಾ ಇದ್ದಾರೆ. ಹಾಯ್ ಮಾಡ್ಬಿಡಿ ಆಂಟಿ. ಹಂಗೆ ಹೊಟ್ಟೋದ್ರು ಆಂಟಿ ಹೋಗ್ಬಿಟ್ರು ಮೇಲ್ಗೆ. ಅಯ್ಯೋ ಒಳಗಡೆ ಹೋದ್ರು. ನಾನು ಇನ್ನೇನು ಹೇಳಕ್ ಬರೋಷ್ಟರಲ್ಲಿ ನೀವೇ ಇದ್ ಮಾಡ್ಬಿಡ್ತೀರಪ್ಪ. ಓಕೆ ಫ್ರೆಂಡ್ಸ್, ಏನು ಕಾಣಿಸ್ತಾ ಇಲ್ಲ. ನೀವೇ ಫ್ಲಾಶ್ ಲೈಟ್ ಆನ್ ಮಾಡ್ಕೊಬಿಡಿ. ಬಾಯ್. ನಾವು ಅರ್ಲಿ ಮಾರ್ನಿಂಗು ಪಾಕಶಾಲಾ ಹೋಟೆಲ್ಗೆ ಹೋದ್ರಿ. ಸೊ ಟಿಫನ್ ಮಾಡ್ಕೊಂಡು ಹೊರಟ್ರಿ. ಬರಲ್ಲ. ಹಾಗೆ ಬೆಳಿಗ್ಗೆ ತಿಂಡಿ ಮುಗಿಸ್ಕೊಂಡು ನಾವು ಹಾಗೆ ದಾರಿಲಿ ಹೋಗುವಾಗ ಪೆಟ್ರೋಲ್ ಬಂಕ್ ಹತ್ರ ಒಂದು ಶಾಪ್ ಇತ್ತು. ಸೊ ಇನ್ನ ಮುಂದೆ ಹೋಗ್ತಾ ಹೋಗ್ತಾ ಏನಾದ್ರು ತಿನ್ನಕ್ಕೆ ಆಗತ್ತೆ ಅಂದ್ಬಿಟ್ಟು ಸ್ನಾಕ್ಸ್ ಎಲ್ಲ ತಗೊಂಡು ನಮ್ಗೆ ಏನೇನ್ ಬೇಕು ಅದೆಲ್ಲ ತುಂಬಾನೇ ವೆರೈಟಿ ಇತ್ತು. ಯಾರಾದ್ರೂ ಈ ರೂಟಲ್ಲಿ ಹೋಗುವಾಗ ಸೊ ತುಂಬಾ ಜನಕ್ಕೆ ಯೂಸ್ ಆಗತ್ತೆ. ಸೊ ಹಂಗೆ ನಾವೆಲ್ಲ ಸ್ನಾಕ್ಸ್ ಎಲ್ಲ ತಗೊಂಡು ಏನೇನ್ ಬೇಕು ಅಂದ್ಬಿಟ್ಟು ಅದೆಲ್ಲ ಕಲೆಕ್ಟ್ ಮಾಡ್ಕೊಂಡ್ರಿ. ನೋಡಿ, ಶಾಪ್ಸ್ ಅಲ್ಲಿ ಏನೇನ್ ಸಿಗುತ್ತೆ ಅಂತ ಒಂದ್ಸಲ ತೋರಿಸ್ತೀನಿ. ಈ ತರ ಅಂದ್ರೆ ತುಂಬಾ ವೆರೈಟೀಸೇ ಇತ್ತು. ನಾನು ನೋಡಿದ ಪ್ರಕಾರ ಚಾಕ್ಲೇಟ್ಸ್ ಆಗಿರ್ಬೋದು, ಆಮೇಲೆ ಕೆಲವೊಂದು ಅಂದ್ರೆ ಸ್ನಾಕ್ಸ್ ತರ, ಸಮ್ ಕೈಂಡ್ ಆಫ್ ಬ್ರಿವರೇಜಸ್, ತುಂಬಾ ಬೇರೆ ಬೇರೆ ತರನೇ ಇತ್ತು. ತುಂಬಾ ಚೆನ್ನಾಗಿತ್ತು ನನ್ಗೆ ಎಸ್ಪೆಷಲಿ. ಅಂದ್ರೆ ತುಂಬಾ ದೂರ ಬಂದ ಮೇಲೆ ಒಂದು ಈ ತರ ತಿನ್ನುವಂತ ಒಂದು ಶಾಪ್ ಸಿಕ್ಕಿದೆ, ಅದು ಪೆಟ್ರೋಲ್ ಬಂಕ್ ಅಲ್ಲಿ. ನಮ್ಗೊಂಥರ ನೋಡಿ ಖುಷಿ ಆಯ್ತು. ಸದ್ಯ ಏನೋ ಒಂದು ಶಾಪ್ ಸಿಕ್ತಲ್ಲ ಅನ್ನೋದೊಂದು ಖುಷಿ. ಅದ್ರಲ್ಲೂ ಆ ಶಾಪಲ್ಲಿ ಎಲ್ಲ ನಮ್ಗೆ ಏನೇನ್ ಬೇಕು, ಸ್ನ್ಯಾಕ್ಸ್ ಸ್ಟೇಷನ್ ಅಂತಾನೆ ಇತ್ತು ಆ ಶಾಪ್ ನೇಮ್ ಕೂಡ. ಇಲ್ಲಿ ನೀವು ನೋಡ್ತಾ ಇದ್ರಲ್ಲ, ಸೊ ತುಂಬಾನೇ ವೆರೈಟೀಸ್ ಕೂಡ ಇತ್ತು ಅಲ್ಲಿ. ಸೊ ನೀವು ಯಾರಾದ್ರೂ ಇದೇ ರೂಟಲ್ಲಿ ಹೋಗ್ತಾ ಇದ್ರೆ ನಿಮ್ಗೆ ಇದು ಯೂಸ್ಫುಲ್ ಆಗಬಹುದು ಈ ಪೆಟ್ರೋಲ್ ಬಂಕ್ ಹತ್ರ.
ನಗ್ತಾ ಇದೆ. ಅಯ್ಯೋ ನಿನ್ನೋ ನಗ್ತಾ ಇಲ್ಲ ನೋಡು ಹೆಂಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನಮ್ಮ ನಗ್ತಾ ಆಯ್ತು ಗೊತ್ತಾಯ್ತು. ನನಗಂತೂ ನನ್ನ ಗಂಡ ವಿಡಿಯೋ ಮಾಡ್ತಿರೋದು ಬಹಳ ಶಾಕಿಂಗು. ಯಾಕಂದರೆ ಅಷ್ಟೊಂದು ವಿಡಿಯೋ ಎಲ್ಲ ಅವ್ನು ಮಾಡ್ತಾನೆ ಇರಲಿಲ್ಲ. ನನಗೆ ನಿಜವಾಗ್ಲೂ ನೋಡಿ ಶಾಕ್ ಆಗ್ತಾ ಇತ್ತು. ಅವನು ಪ್ರತಿಯೊಂದು ವಿಡಿಯೋ ಮಾಡ್ಕೊತಿದ್ದ. ನಾನು ಮತ್ತೆ ಯಾವುದೇ ರೀತಿ ಟಿಫನ್ ಮಾಡಲಿಲ್ಲ. ಯಾಕಂದರೆ ನನಗೆ ವಾಮಿಟಿಂಗ್ ಸೆನ್ಸೇಷನ್ ಇದೆ. ನಾನು ಟ್ರಾವೆಲಿಂಗ್ ಮಾಡಬೇಕಾದ್ರೆ ತುಂಬ ವಾಮಿಟ್ ಆಗುತ್ತೆ. ಆ ಕಾರಣದಿಂದ ನಾನು ಏನೂ ಟಿಫನ್ ಮಾಡಲ್ಲ, ಹಸ್ಕೊಂಡೇ ಇರ್ತೀನಿ. ಯಾಕಂದರೆ ಒಂದು ಸ್ವಲ್ಪ ಊಟ ಮಾಡಿದ್ರು ಅದೊಂದು ಸ್ವಲ್ಪ ನನಗೆ ಅನ್‌ಕಂಫರ್ಟಬಲ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ನೆಕ್ಸ್ಟ್ ಬಂದಿದ್ದೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ. ಈ ಬಂಡೀಪುರ ಟೈಗರ್ ರಿಸರ್ವ್ಸ್ ಅಲ್ಲಿ ನಾವು ಯಾವಾಗ್ಲೂ ಇಲ್ಲಿ ಬಂದಾಗೆಲ್ಲಾನು ಟೈಗರ್ನ ಹುಡುಕ್ತಾನೆ ಇರ್ತೀವಿ. ಹುಲಿಗಳಂತೂ ಒಂದು ಕಾಣೋದಿಲ್ಲ. ಬರೀ ಅದು ಹುಡ್ಕೋದ್ರಲ್ಲೇ ನಮ್ಮ ಟೈಮ್ ಎಲ್ಲ ಸಾಕಾಗ್ಬಿಡುತ್ತೆ. ಆದ್ರೂ ಕೂಡ ಬೆಂಗಳೂರಿಂದ ಬಂದು ಈ ಒಂದು ವಾತಾವರಣ ನೋಡಿದ್ರೆ ಒಂಥರ ಖುಷಿ. ಬರೀ ಬೆಂಗಳೂರಲ್ಲಿ ಕಾರು, ಬೈಕು, ಧೂಳು ಬರೀ ಇಂಥವೇ ನೋಡ್ತಾ ಇರ್ತೀವಿ. ಆದ್ರೆ ಇಲ್ಲಿ ಪ್ರಾಣಿಗಳು ಕಾಣ್ತಿಲ್ಲ ಅಂದ್ರು ಆ ಒಂದು ನೇಚರ್ನ ನೋಡೋದು ಬಹಳ ಖುಷಿ ಆಗ್ತಾ ಇರುತ್ತೆ ನಮಗಂತೂ. ಆದ್ರೂ ಹುಡುಕ್ತಾ ಇರ್ತೀವಿ, ಬಿಡೋದಿಲ್ಲ. ಯಾವ್ದಾದ್ರು ಪ್ರಾಣಿಗಳು ಸಾಕಿದ್ರೆ ಸಾಕು. ಆದ್ರೂ ಈ ಒಂದು ಫಾರೆಸ್ಟ್ ರಿಸರ್ವ್ಸ್ ಅಲ್ಲಿ ಒಂದು ಜಿಂಕೆ ಅಂತೂ ತಪ್ಪಿಲ್ಲ, ಯಾವಾಗ್ಲೂ ಕಾಣಿಸುತ್ತೆ. ಆದ್ರೂ ನೋಡಿದ್ರು ಕೂಡ ನಾವು ಮತ್ತೆ ನೋಡ್ಬೇಕಂತ ಅನ್ಸುತ್ತೆ. ಆದ್ರೂ ಅದನ್ನ ಫೋಟೋ ತಗೊಳ್ಳೋದು ಮಾತ್ರ ಬಿಡೋದಿಲ್ಲ ನಾವು. ಹಾಗೆ ಇನ್ನು ಯಾವ್ಯಾವ ಪ್ರಾಣಿ ಸಿಗುತ್ತೆ ಅಂತ ಹುಡುಕಾಟದಲ್ಲಿದ್ದಾಗ ನಮ್ಗೆ ಈ ಮಂಗಗಳು ಸಿಕ್ತು. ಇದೆಲ್ಲ ಕಾಡ್ಕೋತಿಗಳು ಅಂತ ಅನ್ಸುತ್ತೆ ನನ್ಗೆ. ಹಾಗೆ ಇಲ್ಲಿ ನದಿಗಳನ್ನ ನೋಡ್ತಾ ಇದ್ರೆ ಒಂಥರ ಖುಷಿ, ನೋಡ್ತಾನೆ ಇರ್ಬೇಕು. ಅದರಲ್ಲಿ ಹೋಗಿ ಆಟ ಆಡೋಣ ಅನ್ನೋ ಫೀಲ್ ಎಲ್ರಿಗೂ ಹಾಗೆ ಆಗತ್ತೆ. ಆದ್ರೆ ಅಲ್ಲೆಲ್ಲ ಹೋಗೋ ಅವಕಾಶ ನಮ್ಗಳಿಗೆಲ್ಲ ಇರೋದಿಲ್ಲ. ಪ್ರಾಣಿಗಳಿರೋ ಕಾರಣದಿಂದ ಅಲ್ಲಿ ಯಾರನ್ನೂ ಬಿಡೋದಿಲ್ಲ. ಆದ್ರೂ ಈ ಒಂದು ಸಿಟಿ ಲೈಫ್ನ ಬಿಟ್ಟು ಈ ಕಡೆ ರೂಟಲ್ಲಿ ಹೋಗುವಾಗ ಇಲ್ಲಿ ನೋಡುವಂತ ಸೌಂದರ್ಯ ನಮ್ಗೆ ಅಷ್ಟು ಎಕ್ಸ್‌ಪ್ರೆಸ್ ಕೂಡ ಮಾಡಕ್ಕಾಗಲ್ಲ. ಅಷ್ಟು ಚೆನ್ನಾಗಿರುತ್ತೆ. ಒಂದು ಪೀಸ್‌ಫುಲ್ ಲೈಫ್ ಅಂತ ಹೇಳ್ಬೋದು. ಯಾಕಂದ್ರೆ ಸುತ್ತಮುತ್ತ ಬರೀ ಗಿಡ ಮರಗಳೇ ಇರುತ್ತೆ. ಎಲ್ಲ ಗ್ರೀನ್ ಆಗೇ ಇರುತ್ತೆ, ಹಸ್ರವಾಗಿ ಇರುತ್ತಲ್ಲ. ಅದಕ್ಕೆ ನಮ್ಗೊಂಥರ ಖುಷಿ. ಅದೇ ಬೆಂಗಳೂರಲ್ಲಿ ಇದ್ದಾಗ ನಮ್ಗೆ ಇಷ್ಟೊಂದು ಇರಲ್ಲ. ಬರೀ ಧೂಳು ಬಿಟ್ರೆ ಇನ್ನೇನು ಸಿಗಲ್ಲ. ಅಲ್ಲಿ ಇರೋ ಮರಗಳು ಕೂಡ ಚೆನ್ನಾಗಿ ಕಡಿತಾ ಇದಾರೆ. ಎಲ್ರು ಹತ್ತಿ. ಸಫಾರಿ ಕರ್ಕೊಂಬಂದ್ರೆ ಜನ ಮಲ್ಕೋತಾರ ನೋಡ್ರಪ್ಪ. ಈ ಒಂದು ಸಫಾರಿ ನಾವೇನು ಹೋಗ್ತಾ ಇದೀವಲ್ಲ, ಈ ಸಫಾರಿಲಿ ಏನಪ್ಪಾ ಅಂತಂದ್ರೆ ನಾವು ಹೋಗೋ ದಾರಿಯಲ್ಲಿ ಈ ರಿಸರ್ವ್ ಫಾರೆಸ್ಟ್ ಅಲ್ಲೇ ಸಿಗುತ್ತೆ. ಈ ಸಫಾರಿ ನಾವು ನೋಡೋಣ, ಟ್ರೈ ಮಾಡೋಣ, ಒಂದು ಆಫ್ ರೋಡ್ ಒಂದು ಫೀಲ್ ಕೊಡುತ್ತೆ ಅಂತ ನಾವು ಹೋದ್ರಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಯಾರಾದ್ರೂ ಈ ರೂಟಲ್ಲಿ ಬರ್ತಾ ಈ ತರ ಸಫಾರಿ ನೀವು ನೋಡಿದ್ರೆ ಖಂಡಿತ ಹೋಗಿ. ಒಂದು ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ. ದಟ್ ಈಸ್ ವಿಭೂತಿ ಬೆಟ್ಟ ಅಂತ. ಅಲ್ಲಿ ಒಂದು ಸುಬ್ರಹ್ಮಣ್ಯನ ಸ್ವಾಮಿ ದೇವಸ್ಥಾನ ಇದೆ. ಬಟ್ ನಾವು ಹೋಗಕ್ಕಾಗ್ಲಿಲ್ಲ ದೇವಸ್ಥಾನಕ್ಕೆ. ಬಟ್ ಬೆಟ್ಟದ ಮೇಲೆ ಹೋಗಿದ್ರಿ. ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ. ಆ ವೆದರು, ಆ ಪ್ಲೇಸು, ನಿಮ್ಗೊಂದು ವಿಡಿಯೋ ನಾನು ಇಲ್ಲಿ ಹಾಕ್ತೀನಿ. ಫುಲ್ಲು ತುಂಬಾನೇ ಚೆನ್ನಾಗಿದೆ. ಆ ಬೆಟ್ಟಕ್ಕೆ ಹೋಗೋದೇ ಒಂದು ಮಜಾ. ಆ ಮೇಲ್ ನಿಂತ್ಕೊಂಡು ಆ ಗಾಳಿ ತಗೊಳ್ಳೋದೇ ಇನ್ನೊಂದು ಸಂತೋಷ. ಈ ರೂಟಲ್ಲಿ ಬರೋರು ಈ ಬೆಟ್ಟನ ಮಿಸ್ ಮಾಡದೆ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತೀನಿ. ನಾನು ಇವಾಗ ಆ ಒಂದು ದೇವಸ್ಥಾನ ತೋರಿಸ್ತೀನಿ, ವಿಭೂತಿ ಮಲೈ ಮುರುಗನ್ ಟೆಂಪಲ್ ಅಂತ. ನಿಜವಾಗ್ಲೂ ಹಂಗೇ ನಿಂತಿದ್ರೆ ಅಲ್ಲೇ ನಿಂತ್ಕೊಳ್ಳೋಣ ಅನಿಸ್ತಾ ಇರುತ್ತೆ. ಯಾಕಂದ್ರೆ ಸುತ್ತ ಗಾಳಿ, ಸುತ್ತ ಬೆಟ್ಟಗಳು, ಇನ್ನೇನು ಇಲ್ಲ ಅಲ್ಲಿ. ಒಂದು ಪೀಸ್ಫುಲ್ ಲೈಫ್ ಬೇಕು ಅಂತಂದರೆ ನಿಜವಾಗ್ಲೂ ಈ ಬೆಟ್ಟಕ್ಕೆ ಬಂದು ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಹೋದರೆ ಎಷ್ಟೋ ಖುಷಿ ಅಂತ ಅನಿಸುತ್ತೆ. ವಾಟ್ ಐ ಫೀಲ್, ಬಿಕಾಸ್ ನನಗೆ ಆ ಫೀಲ್ ಆಯಿತು, ಅದಕ್ಕೆ ಹೇಳ್ತಾ ಇದ್ದೀನಿ. ನಾನು ಮೊದಲೇ ಹೇಳ್ದಾಗೆ ನಾನು ನಿಮಗೆ ಆಫ್ ರೋಡ್ ಅಂತ ಹೇಳಿದ್ದೆ. ಈ ಬೆಟ್ಟಗಳನ್ನೆಲ್ಲ ತೋರಿಸಿ ಮತ್ತೆ ಕೆಳಗಡೆ ಹೋಗ್ತಾ ಇದ್ದೀವಿ ಗಾಡೀಲಿ. ಅಲ್ಲಿ ಮಾಡಿರುವಂಥ ವ್ಯೂ ಇದು. ಸೊ ನಾವು ನೆಕ್ಸ್ಟ್ ಹೋಗಿದ್ದೆ ನಮ್ಮ ರೆಸಾರ್ಟ್ಗೆ. ಅದೇ ಫಾರ್ಚೂನ್ ರಿಟ್ರೀಟ್ ಅಂತ. ತುಂಬ ಚೆನ್ನಾಗಿತ್ತು. ಇದು ಬರೀ ಜಸ್ಟ್ ಬೆಟ್ಟದ ಒಂದು ತುದಿಲಿರುವಂಥ ರೆಸಾರ್ಟು. ನಮಗೆ ಸಡನ್ನಾಗೆ ಅಲ್ಲಿ ಸರ್ಚ್ ಮಾಡುವಾಗ ಸಿಕ್ಕಿದಂಥ ರೆಸಾರ್ಟು. ಯಾರಾದರೂ ಊಟಿಗೆ ಹೋಗಿ ಸ್ಟೇ ಆಗಬೇಕು ಅಂತಂದರೆ ದಿಸ್ ಇಸ್ ದ ಬೆಸ್ಟ್ ರೆಸಾರ್ಟ್ ಅಂತ ಹೇಳ್ತೀನಿ. ಯಾಕಂತಂದರೆ ಇದಕ್ಕಿಂತ ಮುಂಚೆ ಇನ್ನೊಂದು ರೆಸಾರ್ಟ್ಗೆ ಹೋಗಿದ್ರಿ. ಬಟ್ ಊಟಿಲಿ ಯಾವುದೇ ಒಂದು ರೆಸಾರ್ಟ್ ಸಿಗಬೇಕು ಇಲ್ಲ ವಿಲ್ಲಾ ಸಿಗಬೇಕು ಅಂದರೆ ತುಂಬಾ ಕಾಸ್ಟ್ಲಿ. ಬಟ್ ಈ ಒಂದು ರೆಸಾರ್ಟ್ನ ನಾವು ಸರ್ಚ್ ಮಾಡಿದಾಗ
ಬಟ್ ನಮಗೆ ತುಂಬ ಕಮ್ಮಿಗೂ ಸಿಕ್ತು. ಬಟ್ ತುಂಬ ಚೆನ್ನಾಗಿದೆ, ತುಂಬ ಹೈಜೀನಾಗಿ ಮೇಂಟೈನ್ ಮಾಡಿದ್ದಾರೆ. ನಾನು ಊಟಿಗೆ ಹೋಗಿ ಬಂದಮೇಲೆ ಬಹಳಷ್ಟು ಜನಕ್ಕೂ ಕೂಡ ನಾನು ಇದೇ ರೆಸಾರ್ಟ್ನ ಒಂದು ರೆಫರ್ ಮಾಡಿದ್ದೀನಿ. ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ ಹೇಗಿದೆ ರೆಸಾರ್ಟು ಅಂತ. ನೋಡಿ ಎಷ್ಟು ಗ್ರೀನ್ರಿಯಾಗಿ, ಎಷ್ಟು ಕಲರ್ಫುಲ್ಲಾಗಿದೆ ಅಂದರೆ ಫ್ಲವರ್ಸ್ಗಳು ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೀವು ಇಲ್ಲಿ ವಿಡಿಯೋಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹ್ಯಾವ್ ಎ ಲುಕ್. ಇದು ನಮಗೆ ಸ್ಟೇ ಆಗಲಿಕ್ಕೆ ಅಂತ ಕೊಟ್ಟಿರುವಂಥ ವಿಲ್ಲಾ. ತುಂಬ ಚೆನ್ನಾಗಿತ್ತು. ಅದು ಹೆಂಗಿದೆ ಅಂತ ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ನಮಸ್ತೆ, ಇವತ್ತು ಡೇ 1. ನಾವು ಇವತ್ತು ಊಟಿಲಿದ್ದೀವಿ. ಸೊ ಇವಾಗ ತಾನೇ ಈ ವಿಲ್ಲಾಗೆ ಬಂದಿದ್ದೀವಿ. ಇದು ಔಟ್ಸೈಡ್ ವಿಲ್ಲಾ. ಹೇಗಿದೆ ಅಂತ ನೀವು ಒಂದ್ಸಲ ನೋಡಿ. ಸೊ ಇದು ನೋಡಿ ನೀವು ಎಷ್ಟು ಚೆನ್ನಾಗಿದೆ. ಇದು ನಮ್ಮ ವಿಲ್ಲಾ ಇರುವಂಥ ಪಕ್ಕದಲ್ಲೇ ಇರುವಂಥದ್ದು. ತುಂಬ ಚೆನ್ನಾಗಿದೆ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಗಾರ್ಡನು, ಅದಕ್ಕೆ ಅದನ್ನು ತೋರಿಸ್ತೀನಿ. ಆಮೇಲೆ ಬನ್ನಿ, ಇಲ್ಲಿ ಗಾರ್ಡನ್ ತುಂಬ ಚೆನ್ನಾಗಿದೆ. ಇದೊಂಥರ ಫಾಲ್ಸ್ ಟೈಪಲ್ಲಿ ಮಾಡಿದ್ದಾರೆ, ಬಟ್ ಇನ್ನೂ ನೀರು ಬಂದಿಲ್ಲ. ಬಂದಾಗ ನಾನು ಬಂದಿದ್ದೆ. ಓಕೆ, ಫಾಲ್ಸ್ ಬೀಳ್ತಾ ಇಲ್ಲ, ಜಿಂಜಿ ಅಂತ. ಶೋ ಫ್ಲವರ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ, ಎಲ್ಲದರಲ್ಲೂ ಫ್ಲವರ್ಸ್ ಬಂದಿದೆ. ಅದು ನೋಡೋಕೆ ಒಂಥರ ಖುಷಿ ಆಗುತ್ತೆ, ಎಕ್ಸ್ಪೆಷಲಿ ನನಗೆ. ನೋಡಿ, ಅದು ಕಲರ್ಸು, ಪಿಂಕು, ರೆಡ್ಡು, ಲೈಟ್ ಪಿಂಕು ಇವೆಲ್ಲ ಇರೋದ್ರಿಂದ ಒಂಥರ ಇದು. ನಾನು ನಿಜವಾಗ್ಲೂ ಇದನ್ನು ರಿಯಲ್ ಅಂದ್ಕೊಂಡಿದ್ದೆ. ಇದು ಆಮೇಲೆ ನೋಡ್ತೀನಿ ಎಲ್ಲ ಕಲ್ಲಿದು ಕಲರ್ ಮಾಡಿದ್ದಾರೆ. ಕಲರ್ದಕ್ಕೆ ತಾನೇ ಫೈಬರ್ ಅದರಲ್ಲಿ ಹೋಲ್ ಮಾಡಿಬಿಟ್ಟು ಅದ್ರಲ್ಲಿ ಮಣ್ಣು ತುಂಬಿ ಅದಕ್ಕೆ ಗಿಡ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ಅವ್ರದ್ದು ಲೋಗೋ ಅನಿಸುತ್ತೆ ನನಗೆ. ದ ಫಾರ್ಚೂನ್ ರಿಚಸ್ ನಾವು ಸ್ಟೇ ಆಗಿರುವಂಥ ಒಂದು ವಿಲ್ಲಾ ಏನಿದೆ. ತುಂಬ ಚೆನ್ನಾಗಿದೆ ಮನೆ, ಸಾರಿ ವಿಲ್ಲಾ. ನೋಡಿ, ನಮ್ಮದು ವಿಲ್ಲಾಗೆ ಬ್ಲೂ ಬೆಲ್ ವಿಲ್ಲಾ ಅಂತ ಕೊಟ್ಟಿದ್ದಾರೆ. ಮೇಲೆಗಡೆದು ಗೋಲ್ಡನ್ ಪರ್ಲ್ ಆ್ಯಂಡ್ ಅದೇನು ಕಾಣಿಸ್ತಾ ಇದೆಯಲ್ಲ, ಫ್ಯಾಂಟಸಿ ವಿಲ್ಲಾ ಅಂತ ಏನೇನು ಹೆಸರೆಲ್ಲ ಕೊಡ್ತಾರೆ. ಇವರು ಡಿಂಪಿ. ಅವ್ರು ಆ್ಯಕ್ಚುಲಿ ಜಗಳ ಮಾಡ್ಕೊಂಡಿದ್ದಾರೆ. ಏನೋ ಅವ್ರದ್ದೆಲ್ಲ ಇದ್ದಿದ್ದು. ಬನ್ನಿ ನೋಡಿದ್ರ ಹೆಂಗೆ ಸೈಡ್ ಬನ್ನಿ ಬನ್ನಿ. ಇದು ಹಾಲು. ಇಷ್ಟೇ ಹಾಲಲ್ಲಿ ಚಿಕ್ಕದಾಗಿದೆ, 4 ಜನ ಕುತ್ಕೊಳ್ಳೋಂಥಷ್ಟು ಇದೆ. ಅದನ್ನ ಅಲ್ಲಿ 4 ಗ್ಲಾಸ್ ಕಾಫಿ ಕುಡಿಯೋಕ್ಕೆ ಇಟ್ಟಿದ್ದಾರೆ. ಅದೆಲ್ಲ ನಾವು ತಂದಿರೋದು, ಅವರೇನೂ ಕೊಟ್ಟಿಲ್ಲ. 2 ಸೋಫಾ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಈ ವಿಲ್ಲಾದಲ್ಲಿ 2 ರೂಮ್ನ ಕೊಟ್ಟಿದ್ದಾರೆ, 2 ರೂಮ್ಸ್. ಇದು 1 ರೂಮು ಆ್ಯಂಡ್ ಇನ್ನೊಂದು ಈ ರೂಮು. ಸೊ ನಾವು ಇದರಲ್ಲಿ ಇರ್ತೀವಿ. ಸೊ ಸಿಂಪಲ್ ಆಗಿ ತುಂಬ ಚೆನ್ನಾಗಿದೆ. ಆದರೆ ಸಿಕ್ಕಾಬಡೆ ಚಳಿ. ಸಿಂಪಲ್ಲಾಗೆ ತುಂಬ ಚೆನ್ನಾಗಿದೆ. ಆದರೆ ಸಿಕ್ಕಾಬಟ್ಟೆ ಚಳಿ. ಊಟಿ ನಿಜವಾಗ್ಲೂ ನಾವು ಬಿಸಿಲು ನೋಡಿದಾಗ ಬಿಸಿಲಿದೆ ಏನೋ ಅಂಥದ್ದು ಇರಲ್ಲ ಅಂತ ಅಂದ್ಕೊಂಡ್ರಿ. ನಿಜವಾಗ್ಲೂ ಸಿಕ್ಕಾಬಟ್ಟೆ ಚಳಿ ಇದೆ. ಕೈಯೆಲ್ಲ ಹೆಂಗೆ ಆಗ್ತಾಯಿದೆ ಅಂದರೆ ಹೇಳೋಕ್ಕಾಗ್ತಿಲ್ಲ, ಅಷ್ಟು ಚಳಿ ಇದೆ. ಇದು ಇನ್ನೂ ಒಂದು 3-4 ಅನ್ಸುತ್ತೆ ಇವಾಗ ಟೈಮು. ಸಂಜೆ ಆದರೆ ಇನ್ನೂ ಚಳಿ ಇರುತ್ತೆ. ಸೊ ತುಂಬ ಕಷ್ಟ. ನೋಡೋಣ, ಸಂಜೆ ಆದಮೇಲೆ ಅಪ್ಡೇಟ್ ಮಾಡ್ತೀನಿ. ಊಟ ತುಂಬ ಸಖತ್ತಾಗಿದೆ, ಚಳಿ ಆಗಿದೆ. ಅದರ ಮನೆಗೆ ಹೋಗ್ಬೇಕು ಅನಿಸ್ತಿದೆ, ಅಷ್ಟೊಂದು ಚಳಿಗಿದೆ. ನಿಜವಾಗ್ಲೂ ನಾವು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಚಳಿ ಇರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಿಜವಾಗ್ಲೂ. ಯಾಕಂದರೆ ನಾವು
ಸಾಕ್ಸ್ ಇದೆಲ್ಲ ಏನೋ ನಾನಂತೂ ತಂದೇ ಇಲ್ಲ. ಸ್ವೆಟರ್ ಅಂದ್ ಬಿಟ್ರೆ ಬೇರೆ ಏನು ಕ್ಯಾರಿನೇ ಮಾಡಿಲ್ಲ. ಸೊ ಇವಾಗ ಅದನ್ನ ತಗೊಳ್ಬೇಕು, ಇಲ್ಲ ಅಂದ್ರೆ ನಿಜವಾಗ್ಲೂ ಆಗಲ್ಲ. ಸೊ ಅವಳು ತಂದಿದ್ದಾಳೆ, ನಾನಂತೂ ತಂದೇ ಇಲ್ಲ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಚಳಿ, ತುಂಬ ಹೇಳೋಕ್ಕಾಗಲ್ಲ ಅಷ್ಟೊಂದು. ಅವ್ರಿಗೆ ಆಗ್ತಿದೆಯಲ್ಲೋ ನನಗಂತೂ ಗೊತ್ತಿಲ್ಲ, ನನಗಂತೂ ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿದೆ. ವೆದರ್ ನೋಡಿದ್ರೆ ತುಂಬ ಇಷ್ಟ ಆಗುತ್ತೆ, ಆದರೆ ಸಿಕ್ಕಾಪಟ್ಟೆ ಆಗಲ್ಲ, ಬಾಡಿ ಸಪೋರ್ಟ್ ಮಾಡಲ್ಲ ಚಳಿ ಸಿಕ್ಕಾಪಟ್ಟೆ. ಸೊ ನೋಡೋಣ. ಆದರೆ ವೆದರ್ ಸಖತ್ತಾಗಿದೆ, ಎಂಜಾಯ್ ಮಾಡ್ಬೋದು. ಹೌದು, ಸ್ವಲ್ಪ ನಮ್ಮನ್ನು ನಾವೇ ಬೆಚ್ಚ ಕವರ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಅನ್ಸುತ್ತೆ. ನಾವು ಅಲ್ಲಿ ದಚ್ಚಿಕ ಮಣಿಗಳು ಅಷ್ಟೊಂದೆಲ್ಲ ತಂದಿಲ್ಲ. ಇದು ಸ್ವೆಟ್ರ್ ಬಿಟ್ಟರೆ ಬೇರೆ ಏನೂ ಇಲ್ಲ. ಓಕೆ, ಗ್ಲೌಸು ಸಾಕ್ಸ್ ಎಲ್ಲ ತೊಗೋಬೇಕು. ಇವಾಗ ಶಾಪಿಂಗ್ ನಡೀತೆ ಈಗ ನೆಕ್ಸ್ಟ್. ಬಾಯ್. ಅಪೋಸಿಟ್ ಟು ಸೆಲೆಕ್ಷನ್ ಕ್ರಿಯೇಟ್, ಸಾರಿ ಸೆಲೆಕ್ಷನ್ ಅಂತೂ ಇನ್ಸೆಂಟ್ರು ಸಾಕ್ಸ್ ಇವೆಲ್ಲ ತಗೊಂಡು ಬಂದ್ರಿ. ಯಾಕಂದರೆ ಈ ಚಳಿಯಲ್ಲಿ ಖಂಡಿತವಾಗ್ಲೂ ಇರೋಕ್ಕಾಗಲ್ಲ. ಅಷ್ಟು ಚಳಿ ಅಂದರೆ ಅಷ್ಟು ಚಳಿ ಇತ್ತು. ಊಟಿ ಹೆಂಗಿರ್ತಾರಪ್ಪ ಇಲ್ಲಿ ಜನಗಳು ಅನ್ನೋದು ಒಂದು ನನಗೆ ನಿಜವಾಗ್ಲೂ ಡೌಟು. ಹಂಗಾಗ್ಬಿಟ್ಟಿತ್ತು ಅಲ್ಲಿ. ನೆಕ್ಸ್ಟ್ ನಾವು ಚಾಕ್ಲೇಟ್ ತಗೊಳಕ್ ಹೋದ್ರಿ. ನಾವಿವತ್ತು ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ಎಲ್ಲ ನಾವು ಸದ್ಯಕ್ಕೆ ಇವಾಗ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ಸೊ ಚಾಕ್ಲೇಟ್ ತಗೊಳ್ಳೋಣ ಅಂತ ನೋಡೋಣ, ಬನ್ನಿ ಒಳಗಡೆ. ಪ್ಯೂರೆಸ್ಟ್ ಅಂದ್ರೆ ಅದು ನಾವು ಇವಾಗ ಚಾಕ್ಲೇಟ್ಸ್ನೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಏನೇನು ತೊಗೊಂಡಿದ್ದೀವಿ ಅಂತ ನಾನು ಆಮೇಲೆ ಪೋಸ್ಟ್ ಮಾಡ್ತೀನಿ. ಓಕೆ, ಬಾಯ್. ನೆಕ್ಸ್ಟ್ ಡೇ ಬೆಳಗ್ಗೆ ಬೇಗ ಎದ್ದು ದೊಡ್ಡ ಬೆಟ್ಟಕ್ಕೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಫೋಟೋ ಶೂಟ್ ಮಾಡಿಕೊಂಡ್ರೆ ನಾವು ರೆಡಿ ಆದಮೇಲೆ ಒಂದೆರಡು ಫೋಟೋ ತೊಗೊಂಡಿಲ್ಲ ಅಂದರೆ ಹೇಗೆ? ಸೊ ನಾವು ಇವತ್ತು ದೊಡ್ಡ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಅಲ್ವಾ? ದೊಡ್ಡ ಬೆಟ್ಟನಲ್ಲ? ಹಾಂ, ಇವರು ನಮ್ಮ ಹಸ್ಬೆಂಡ್. ಹ್ಯಾಟ್ ತೆಗಿಚೂರು, ಬೋರ್ಡನೇ ನಾನು ಕಟ್ಟಿಂಗ್ ಮಾಡಿಸಿರೋದೇ ನಿಂದು. ಹೋಗು ಬಿ. ಹಾಂ, ದೊಡ್ಡ ಬೆಟ್ಟಕ್ಕೆ ಹೋಗೋಣ ಅಂದ್ಬಿಟ್ಟು ಬಿಸಿ ಬಿಸಿ ಪೂರಿ ಎಲ್ಲ ಇವರು ತಿನ್ನೋಕೆ ಸ್ಟಾರ್ಟ್ ಮಾಡಿದ್ರು. ನಾನೇನು ತಿನ್ನಲ್ಲ, ಯಾಕೆಂದರೆ ನಾನು ಆಲ್ರೆಡಿ ಹೇಳಿರೋದ್ರಿಂದ ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ. ಆದ ಕಾರಣದಿಂದ ನಾನು ಏನು ಟಿಫನ್ ಮಾಡಲಿಲ್ಲ. ಇಡ್ಲಿ ತೊಗೊಂಡೆ, ಬಟ್ ಅದನ್ನು ಕೂಡ ನಾನು ಸರಿಯಾಗಿ ತಿನ್ನಲಿಲ್ಲ. ದೊಡ್ಡ ಬೆಟ್ಟ ಏನೋ ತುಂಬ ಎಕ್ಸ್ಪೆಕ್ಟೇಷನ್ ಅಂದ್ಕೊಂಡು ಹೋದ್ರಿ. ತುಂಬ ಚೆನ್ನಾಗಿತ್ತು. ದೊಡ್ಡ ಬೆಟ್ಟದಲ್ಲಿ ಸುತ್ತಮುತ್ತ ಬರೀ ಮರಗಳೇ ಉದ್ದುದ್ದಕ್ಕಿದ್ದು, ಬಟ್ ತುಂಬ ಚೆನ್ನಾಗಿತ್ತು. ಬಟ್ ಹೋಗ್ತಾ 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 ಹೆಂಗಾಗ್ಬಿಡ್ತು ಅಂತಂದರೆ ಫುಲ್ಲು ಕಾರು, ಫುಲ್ಲು ಟ್ರಾಫಿಕ್, ಅಷ್ಟು ತುಂಬ ಜನ ಇದ್ರು ಅನಿಸುತ್ತೆ ನಾವು ಹೋಗೋ ಟೈಮಲ್ಲಿ. ವಾಪಸ್ ಹೋಗೋಕ್ಕೂ ಆಗ್ತಾಯಿಲ್ಲ, ಬರೋಕ್ಕೂ ಆಗ್ತಾಯಿಲ್ಲ. ನಮಗಂತೂ ತುಂಬ ಟೈಮ್ ಹಿಡಿಯುತ್ತೆ ಅಂತ ಗೊತ್ತಾಗಿ ರಿಟರ್ನ್ ಬಂದುಬಿಟ್ರಿ. ನಾವೇನು ಮಾಡಿದ್ರಿ, ಸೈಡಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು, ನಮ್ಮ ನೋಡಿ ಇನ್ನೊಬ್ಬರು ಯಾರೋ ಟಿ ಅವ್ರು ನಿಲ್ಲಿಸಿ ಅವರು ಫೋಟೋಸ್ಗಳನ್ನೆಲ್ಲ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಗೆ ಗೊತ್ತಾಗೋಯಿತು, ಯಾಕಂದರೆ ಅಲ್ಲಿ ನಾವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋದ್ರಿ, ಬಟ್ ಏನೂ ಆಗಲಿಲ್ಲ. ಸೊ ವಾಪಸ್ ಬಂದುಬಿಟ್ಟು ಸ್ವಲ್ಪ ಫೋಟೋಸ್ ತೊಗೊಂಡು ಕೆಳಗಡೆ ಇಳಿತಾ ನಮಗೆ ಈ ಥರ ಟೀ ಗಾರ್ಡನ್ ಸಿಕ್ತು. ಈ ಗಾರ್ಡನಲ್ಲಿ ಈ ಥರ ಡ್ರೆಸ್ ಹಾಕ್ಕೊಂಡು ಒಂದು ಫೋಟೋಸ್ ಎಲ್ಲ ತೆಗಿತಾರೆ. ಆ ಫೋಟೋನ ಒಂದು 3-4 ಫೋಟೋಸ್ ಕೊಟ್ಬಿಟ್ಟು ನಿಮಗೆ ಪ್ರಿಂಟ್ ಬೇಕಾದರೆ ಪ್ರಿಂಟ್ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಮೊಬೈಲ್ಗೆಲ್ಲ ಕಳಿಸಲ್ಲ. ಒಂದೆರಡು ಪ್ರಿಂಟ್ ಇಸ್ಕೊಂಡು ನಾವು ಫಸ್ಟ್ ಟೈಮ್ ಹೋಗಿರೋದಲ್ವ, ನೆನಪಿಗಿರಲಿ ಅನ್ನೋ ಕಾರಣದಿಂದ 1-2-3 ಫೋಟೋನ ಪ್ರಿಂಟ್ ಹಾಕ್ಕೊಂಡು ತೊಗೊಂಡು ಬಂದ್ರಿ. ಬಟ್ ತುಂಬ ಚೆನ್ನಾಗಿ ಬಂದಿತ್ತು. ಆ ಗ್ರೀನರಿಲಿ ಈ ಥರ ಒಂದು ಫ್ಯಾನ್ಸಿಯಾಗಿ ಒಂಥರ ಆ ಒಂದು ಕಲ್ಚರ್ನ ನಾವು ಫಾಲೋ ಮಾಡ್ದಂಗೆ ಒಂಥರ ಖುಷಿ ಆಗುತ್ತೆ. ಆ ಡ್ರೆಸ್ಗಳನ್ನೆಲ್ಲ ಹಾಕ್ಕೊಂಡು ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು, ಚೆನ್ನಾಗಿತ್ತು ಇದು ಕೂಡ. ಇನ್ಸ್ಟೆಡ್ ಆಫ್ ಅಲ್ಲಿ ದೊಡ್ಡ ಬೆಟ್ಟ ನೋಡದೇ ಇರೋ ಕಾರಣದಿಂದ ಇದಕ್ಕೆ ಬಂದ್ರಲ್ಲ, ಸೊ ಇಲ್ಲಾದರೂ ನಾವು ಒಂದು ಫೋಟೋಸ್ನ ತೊಗೊಂಡು ಎಂಜಾಯ್ ಮಾಡಿದ್ರಿ. ಇನ್ನು ಕಂಟಿನ್ಯೂಯೇಷನ್ ಬ್ಲಾಗು ಪಾರ್ಟ್ 2 ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.